ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಿದ್ದೀನಿ. ಮೊದಲು ಒಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ನಿಮಗೆ ಎಷ್ಟು ಬೇಕು, 1 kg ಸಬ್ಬಕ್ಕಿ ಬೇಕಾ, 1.5 kgನಲ್ಲಿ ನೀವು ಸಂಡಿಗೆ ಮಾಡ್ಕೋತೀರಾ ನೋಡಿಕೊಂಡು ನೀವು ಸಬ್ಬಕ್ಕಿನ ತೊಗೊಳ್ಳಿ. ನಾವು 1.5 kg ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಪಾತ್ರೆಗೆ ಹಾಕಿ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಅದು ಮುಳುಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅದಕ್ಕಿಂತಲೂ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಬೋದು. ಹೆಚ್ಚು ನೀರನ್ನು ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಯಾಕಂದರೆ ಅದು ನೆಂದು ದಪ್ಪ ಆಗೋದ್ರಿಂದ ನೀರು ಜಾಸ್ತಿ ಬೇಕಾಗತ್ತೆ ಇದಕ್ಕೆ. ಸೊ ಈ ಥರ ತೊಳೆದ್ಬಿಟ್ಟು ನೀರನ್ನು ಬಸಿದು ಮತ್ತೆ ಫ್ರೆಶ್ ವಾಟರ್ನ ಹಾಕಿ ಓವರ್ನೈಟ್ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಅಂದಾಜು ಮೇಲೆ ನೀರನ್ನು ಹಾಕ್ಕೊಳ್ಳಿ. ಇಷ್ಟಕ್ಕೆ ಇಷ್ಟೇ ನೀರು ಅಂತ ಏನಿಲ್ಲ. ಈಗ ಒಂದು ಪಾವಿಗೆ ಇಷ್ಟು ಲೋಟ ನೀರು ಅಂತ ನೆನೆಸ್ಬೇಕಾದ್ರೆ ಹಾಕೋ ಅವಶ್ಯಕತೆ ಇಲ್ಲ. ಇದು ಒಂದು ಅಂದಾಜು ಮೇಲೆ ನೀರನ್ನ ಹಾಕಿಬಿಟ್ಟು ನೆನೆಸ್ಬೇಕಾಗತ್ತೆ. ಸೊ ಈ ಥರ ಮುಚ್ಚಳ ಮುಚ್ಚಿ ಓವರ್ನೈಟ್ ಬಿಡಬೇಕು. ಮಾರ್ನಿಂಗ್ ಬಂದು ನಾವು ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅಂದಾಜು ಮೇಲೆ ಇದಕ್ಕೂ ಕೂಡ ನೀರು ಹಾಕ್ತಾಯಿದ್ದೀನಿ. ಬಿಕಾಸ್ ಇಲ್ಲ ಅಂತ ಅಂದರೆ 1 ಪಾವ್ಗೆ 2 ಲೋಟ ಅಂತ ಒಂದು ಅಳತೆ ಪ್ರಕಾರವಾಗೂ ಹಾಕ್ಕೊಳ್ಬಹುದು. ಬಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ಯಾಕಂದರೆ ಅದು ಕುದೀತಾ ತಿಕ್ಕಾಗ್ತಾ ಹೋಗುತ್ತೆ, ಅಂದರೆ ಗಟ್ಟಿ ಆಗುತ್ತೆ. ಸೊ ಅದರಿಂದ ಇದು ಕೂಡ ಒಂದು ಅಂದಾಜು ಮೇಲೆ ನೀರನ್ನು ಹಾಕ್ಕೊಳ್ಬಹುದು. ಸೊ ಇದು ಕೂಡ ಕುದೀಬೇಕು ಚೆನ್ನಾಗಿ. ನೋಡಿ, ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಒಂದು ಜಾರನ್ನ ತೊಗೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಯಾಕಂದರೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಮಾಡ್ಕೊಳ್ಬೇಕು. ಇದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿನ ಬಳಸಬಹುದು. ನಾನು ಒಂದು ಅಂದಾಜು ಮೇಲೆ ಹಾಕ್ತಾ ಇರೋದು. ನೀವು ಕೂಡ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಬಹುದು. ಸೊ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಸೊಪ್ಪು, ಉಪ್ಪು ಇದೆಲ್ಲ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಓವರ್ನೈಟ್ ನೆನೆಸಿದ್ದು ನೋಡಿ ಈ ಥರ ಆಗಿದೆ. ಸೊ ರೆಡಿ ಇದೆ ಸಬ್ಬಕ್ಕಿ. ಇದು ದೇಹಕ್ಕೆ ತುಂಬಾ ತಂಪು. ಈ ಥರ ನೆನೆಸಿರೋದನ್ನ ಹಾಗೇನೂ ಹಾಕ್ಬೋದು, ಅಥವಾ ರುಬ್ಬಿ ಕೂಡ ನೀವು ಹಾಕಿಬಿಟ್ಟು ಗಂಜಿ ರೆಡಿ ಮಾಡಿಕೊಂಡು ನೀವು ಸಂಡಿಗೆನ ರೆಡಿ ಮಾಡ್ಕೊಳ್ಬಹುದು. ಈಗ ಆಲ್ರೆಡಿ ನೀರು ಕುದ್ದಿದೆ. ನಾನು ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ಸ್ವಲ್ಪವನ್ನು ತೆಗೆದು ಇಟ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟು ಇನ್ನೊಂದು ಮೆಥಡಲ್ಲಿ ನಾನು ಸಬ್ಬಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಈಗ ಕಂಪ್ಲೀಟ್ ಒಂದು ಅರ್ಧ ಎತ್ತಿಟ್ಬಿಟ್ಟು ಇನ್ನೊಂದು ಅರ್ಧ ಮಾತ್ರ ನಾನು ಬಳಸ್ತಾಯಿದ್ದೀನಿ. ಇದು ಬಂದು ಚೆನ್ನಾಗಿ ಕುದಿಬೇಕು. ಇದು ನೀರಿಗೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಬೇಯಬೇಕು. ಅದು ಸಬ್ಬಕ್ಕಿ ಚೆನ್ನಾಗಿ ಬೆಂದ ಮೇಲೇ ನಾವು ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಕ್ಕಿ ಸಂಡಿಗೆ ಹೇಗೆ ಮಾಡೋದು ಅನ್ನೋದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹಪ್ಳಗಳಿರ್ಬೋದು, ಅಥವಾ ಸಂಡಿಗೆ ಇರಬಹುದು, ಅಥವಾ ಖಾರದ ಪುಡಿ ಇರಬಹುದು. ಈ ಬೇಸಿಗೆನಲ್ಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ನಾವು ವರ್ಷ ಪೂರ್ತಿ ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಾನು ಖಾರದ ಪುಡಿ ಆಗಲಿ ಅಥವಾ ಈ ಥರ ಸಂಡಿಗೆ ಆಗಲಿ ವರ್ಷಕ್ಕಾಗೋಷ್ಟು ಮಾಡಿ ಇಟ್ಕೊಳ್ತೀನಿ. ಈಗ ಚೆನ್ನಾಗಿ ಬಿಸಿಲಿರೋದ್ರಿಂದ ಹಪ್ಳ ಅಥವಾ ಸಂಡಿಗೆ ಮಾಡಿ ಇಟ್ಕೊಂಬಿಡೋಣ ಅಂತ ನಾನು ಮಾಡ್ತಿರೋದು. ಸೊ ಇದಕ್ಕೆ ಜೀರಿಗೆ ಕೂಡ ಬೇಕಾಗತ್ತೆ. ಈಗ ನಾವು ಮಸಾಲೆಗಳನ್ನ ಹಾಕೋಣ. ಇದಕ್ಕೆ ಇಷ್ಟೇ ಜೀರಿಗೆ ಬೇಕು ಅಥವಾ ಕಡಿಮೆ ಹಾಕಬೇಕು ಅಥವಾ ಜಾಸ್ತಿ ಹಾಕಬೇಕು ಅನ್ನೋದೇನಿಲ್ಲ. 1-2 ಸ್ಪೂನು ಅಥವಾ 3 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಸೊ ನಾನು 2-3 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 4-5 ಸ್ಪೂನು ಅಥವಾ 4 ಸ್ಪೂನ್ ಅಂತಲೇ ಅಂದ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಬೇಕು. ನಾನು ಒಂದು 4 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಇದು ಸಬ್ಬಕ್ಕಿ ಸಂಡಿಗೆ ಏನು ಮಾಡ್ತೀವಿ ಇದಕ್ಕೆ ಉಪ್ಪನ್ನು ನೋಡಿ ಹಾಕಬೇಕು. ನಾವು ಕರೆಕ್ಟಾಗಿದೆ ಅಂತ ಅಂದ್ಕೊಂಡ್ರು ಒಂದೊಂದು ಸರಿ ಉಪ್ಪಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಸಪ್ಪೆನಾ ಅಂತ ನೋಡಿಕೊಂಡು ನೀವು ಕರೆಕ್ಟಾಗಿ ಉಪ್ಪನ್ನು ಹಾಕಬೇಕಾಗತ್ತೆ. ಇಲ್ಲಾಂದರೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ತಿನ್ನೋದಕ್ಕಾಗೋದಿಲ್ಲ. ಮತ್ತು ನೆಕ್ಸ್ಟ್ ನಾನು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಬಂದು ನಿಮಗೆ ಖಾರ ಎಷ್ಟು ಬೇಕು, ಆಲ್ರೆಡಿ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ಖಾರ ಬೇಕು, ಜಾಸ್ತಿ ಖಾರ ಬೇಕಾ ಅಥವಾ ಒಂದು ಮೀಡಿಯಮ್ ಅಂತ ನೋಡಿಕೊಂಡು ನೀವು ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಬಹುದು. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಷ್ಟು ಸಾಕು. ನಿಮ್ಗೆ ಇನ್ನೇನಾದರೂ ಎಕ್ಸ್ಟ್ರಾ ಮಸಾಲೆ ಗೊತ್ತಿದ್ದರೆ ಹಾಕ್ಕೊಳ್ಬಹುದು. ಸದ್ಯಕ್ಕೆ ನಾನು ಜೀರಿಗೆ, ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದು ಹಿಂಗನ್ನು ಹಾಕ್ಕೊಳ್ಬೇಕು. ನಾನು ಹಿಂಗೂ ಸ್ವಲ್ಪ ಹಾಕ್ತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ತಿರುಗಬೇಕು.
ಅಂದರೆ ಅದು ಕುದೀತಾನೆ ನಿಮಗೆ ಅದು ಥಿಕ್ನೆಸ್ ಬಂದುಬಿಡುತ್ತೆ, ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ. ನೀರು ಜಾಸ್ತಿ ಆದರೂ ಎದುರೋ ಅವಶ್ಯಕತೆಯೇ ಇಲ್ಲ. ಕುದಿಸ್ತಾನೆ ನಿಮಗೆ ಅದು ಥಿಕ್ನೆಸ್ ಬಂದುಬಿಡುತ್ತೆ, ಅಂದರೆ ಗಟ್ಟಿ ಆಗುತ್ತೆ, ಗಂಜಿ ಟೈಪ್ ಬಂದುಬಿಡುತ್ತೆ. ರೆಡಿ ಆಗ್ತಾ ಇದೆ. ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದ್ರ ಜೊತೆಗೆ ನಾವು ಮಸಾಲೆ ಮತ್ತು ಸಬ್ಬಕ್ಕಿನ ಹಾಕಿರೋದ್ರಿಂದ ತಳ ಹಿಡಿಯೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು, ತಿರುಗ್ತಾನೆ ಇರಬೇಕು. ನಾನು ಇದೇ ಮಧ್ಯದಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ತಿಂಡಿ ತಿಂದಿರಲಿಲ್ಲ, ಅದಕ್ಕೋಸ್ಕರ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ. ಸೊ ಬೆಳಗ್ಗೆನೇ ಇದನ್ನು ಸಬ್ಬಕ್ಕಿ ಸಂಡಿಗೆನ ರೆಡಿ ಮಾಡಿಬಿಟ್ಟು ಬಿಸಿಲು ಬರೋದಕ್ಕಿಂತ ಮುಂಚೆನೇ ನಾವು ಅದನ್ನು ಒಣಗಾಕ್ಬಿಡಬೇಕು. ಯಾಕಂದರೆ ಬಿಸಿಲಲ್ಲಿ ಅದನ್ನು ಹಾಕೋದು ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ನಾವು ಬೇಗನೆ ಎದ್ದು ತಿಂಡಿನೂ ಮಾಡಿರಲಿಲ್ಲ, ಅದಕ್ಕೆ ಒಂದೊಂದು ಲೋಟ ಕಾಫಿ ಕುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಇರುತ್ತೆ ಮತ್ತು ಶುಗರು ಅದನ್ನೆಲ್ಲ ಹಾಕಿ ಬಿಸಿ ಮಾಡಿರೋ ಹಾಲನ್ನು ಹಾಕ್ಕೊಂಡ್ರೆ ಕಾಫಿ ರೆಡಿ. ಸೊ ಇದು ನಾವು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಸ್ವಲ್ಪ ಜಾಸ್ತಿ ಬಳಸ್ತೀವಿ, ಚೆನ್ನಾಗಿರತ್ತೆ ಅನ್ನೋ ಒಂದು ಕಾರಣಕ್ಕೆ. ಕಾಫಿ ಕುಡಿಯೋದಕ್ಕೆ ರೆಡಿ ಇದೆ. ಒಂದು ಲೋಟ ಕಾಫಿ ಇದ್ದರೆ ಸಾಕು, ತಿಂಡಿ ಇಲ್ಲ ಅಂದರೂ ಹೊಟ್ಟೆ ಹಶ್ವೇನು ಅನಿಸಲ್ಲ. ಒಂದು ಲೋಟ ಕಾಫಿ ಕುಡಿದಿದ್ದಕ್ಕೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಅದರಿಂದ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿರೋದು. ಸೊ ಈಗ ಸಂಡಿಗೆ ಎಲ್ಲ ಒಣಗಾಕಿದ ಮೇಲೆ ಬಂದು ನಾವು ತಿಂಡಿ ರೆಡಿ ಮಾಡ್ಕೊಂಡು ತಿನ್ನಬೇಕು. ಕಾಫಿ ಅಂದರೆ ನಂಗೆ ತುಂಬ ಇಷ್ಟ, ಯಾಕಂದರೆ ಇನ್ಸ್ಟಂಟ್ ಕಾಫಿ ಪೌಡರಿಂದ ಕಾಫಿ ಮಾಡ್ಕೊಂಡು ಕುಡಿಯೋದು ಅಂದರೆ ಸಖತ್ ಇಷ್ಟ. ಕಾಫಿನ ಆದಷ್ಟು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು, ಕುಡಿಯೋದ್ರಿಂದ ಸೈಡ್ ಎಫೆಕ್ಟೇ ಜಾಸ್ತಿ. ಸೊ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ಸು ಇರುತ್ತೆ. ಜೊತೆಗೆ ಅದನ್ನು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಕುಡಿಯೋದಾದರೆ ಒಂದು ಟೈಮ್ ಕುಡೀರಿ, ಯಾವುದಾದ್ರೂ ಒಂದು ಟೈಮು, ಅಂದರೆ ಬೆಳಿಗ್ಗೆ ಆದರೂ ಸರಿ ಇಲ್ಲ ಸಾಯಂಕಾಲನಾದರೂ ಸರಿ 1 ಕಪ್ ಸಾಕಾಗುತ್ತೆ. ಬಟ್ ನನಗೆ ತುಂಬ ಇಷ್ಟ ಅನ್ನೋ ಕಾರಣಕ್ಕೆ 1-2 ಟೈಮ್ಸ್ ಅಂತೂ ಕುಡಿತೀನಿ. ಸೊ ಕಾಫಿ ಅಂದರೆ ಅಷ್ಟು ಇಷ್ಟ ನನಗೆ. ಸೊ ನೋಡಿ ಚೆರಿ ವೆಯ್ಟ್ ಮಾಡ್ತಿದ್ದಾಳೆ ನೋಡಿ. ಈ ಥರ ಪೇಪರ್ ಏನಿದೆ ಪ್ಲಾಸ್ಟಿಕ್ಕು, ಇದು ಬಂದು ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಸೊ ಅಲ್ಲೋಗಿ ನೀವು ಕೇಳಿದ್ರೆ ಕೊಡ್ತಾರೆ ನೋಡಿ. ಈ ಥರ ಬೌಲ್ಗೆ ಹಾಕ್ಕೊಂಡು ಒಂದೊಂದೇ ಸ್ಪೂನ್ ಬಿಡ್ತಾ ಹೋಗಬೇಕು. ಸೊ 1-2 ದಿನ ಅಥವಾ 3 ದಿನ ಚೆನ್ನಾಗಿ ಒಣಗಾಕಬೇಕಾಗತ್ತೆ. ಇದನ್ನು ಹಸಿ ಇದ್ದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಆದಷ್ಟು ಬಿಸಿಲು ಟೈಮಲ್ಲೇ ಇದನ್ನು ಮಾಡಿಕೊಂಡು ಒಣಗಿಸ್ಕೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು. ಇದು ಸಬ್ಬಕ್ಕಿ ಆಲ್ಮೋಸ್ಟ್ ನೀವು ಗೊತ್ತಿದೆ, ತುಂಬಾ ಒಳ್ಳೆಯದು. ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ವೆರೈಟಿ ಡಿಶ್ನ ಮಾಡ್ಬೋದು ಅಂತ ಅಂದರೆ ಖೀರ್ ಇರ್ಬೋದು, ಸಬ್ಬಕ್ಕಿ ಖೀರ್ ಇರಬಹುದು, ಸಬ್ಬಕ್ಕಿ ಪಾಯಸ, ಸಬ್ಬಕ್ಕಿಯಿಂದ ಅದನ್ನು ನೆನೆಸಿ ಚಿತ್ರಾನ್ನ ಟೈಪ್ ಮಾಡ್ತಾರೆ, ಅಂದರೆ ಒಗ್ಗರಣೆ ಕೂಡ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಈ ಸಬ್ಬಕ್ಕಿ ಸಂಡಿಗೆ ಅಂತೂ ತುಂಬಾ ಈಸಿ, ಅಂದರೆ ತುಂಬ ಸುಲಭ ಮಾಡೋದಕ್ಕೆ, ಅದೇನು ತುಂಬ ಕಷ್ಟ ಅಂತೂ ಆಗೋದೇ ಇಲ್ಲ. ಸೊ ರೆಡಿ ಮಾಡೋದಕ್ಕೂ ಈಸಿ ಇದೆ, ಈ ಥರ ಸ್ಪೂನಿಂದ ಹಾಕೋದಕ್ಕೂ ಈಸಿ ಇದೆ. ಏನಂತ ಅಂದರೆ ಒಣಗಿಸಿ ರೆಡಿ ಮಾಡಿ ಇಟ್ಕೊಳ್ಳೋದೇ ಮೇಯ್ನ್ ಟಾಸ್ಕ್ ಅಂತ ಹೇಳ್ಬೋದು. ನೋಡಿ ಈಗ ನನ್ನ ಚೆರಿಗೆ ಅಂತ ಅಂದ್ಬಿಟ್ಟು ಫುಡ್ ರೆಡಿ ಮಾಡ್ತಾಯಿದ್ದೆ ಇದೇ ಟೈಮಲ್ಲಿ. ಸೊ ಅವಳಿಗೂ ಕೂಡ ಊಟ ಕೊಟ್ಟಿರಲಿಲ್ಲ, ಅವಳು ಫುಡ್ನೇ ಬಿಟ್ಬಿಟ್ಟಿದ್ದಾಳೆ. ಈ ಥರ ಮೊಟ್ಟೆ ಹಾಕಿ ಫುಡ್ನ ರೆಡಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ. ಯಾವ ಕಾರಣಕ್ಕೂ ಕೂಡ ಅವಳು ಫುಡ್ನ ಮುಟ್ಟೋದಕ್ಕೆ ಹೋಗೋದೇ ಇಲ್ಲ. ಮತ್ತು ಬರೀ ವೆಜಿಟೇಬಲ್ ಹಾಕಿದ್ರೂ ಅವಳು ತಿನ್ನೋದಕ್ಕೆ ಹೋಗಲ್ಲ, ಮೊಟ್ಟೆ ಹಾಕಿದ್ರೇ ಅವಳು ಫುಡ್ನ ತಿನ್ನೋವಂಥದ್ದು. ಸೊ ಈಗ ಮೊಸರನ್ನೂ ಅಷ್ಟೇ, ಮೊದಲು ಚೆನ್ನಾಗಿ ತಿಂತಿದ್ದವಳು, ಈಗ ಮೊಸರನ್ನೂ ಸ್ವಲ್ಪ ಮಾತ್ರ ತಿಂತಾಳೆ ಅಷ್ಟೇ ಹೊರತು ಜಾಸ್ತಿ ತಿನ್ನೋದಕ್ಕೆ ಹೋಗೋದೇ ಇಲ್ಲ. ಈಗ 2ನೇ ಮೆಥಡಲ್ಲಿ ನಾನು ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಂದು ಚಿಲ್ಲಿ ಫ್ಲೇಕ್ಸು, ರೆಡ್ ಚಿಲ್ಲಿ ಪೌಡರು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಜೊತೆಗೆ ನಾನು ಅರ್ಧ ಮಾತ್ರ ಏನು ಸಬ್ಬಕ್ಕಿದೆ ನೆನೆಸಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ ಕುದೀತಾ ಇರೋ ನೀರಿಗೆ. ಈ ಥರ ಹಾಕಿದ್ಮೇಲೆ ಇದು ಕುದಿಬೇಕು, ಚೆನ್ನಾಗಿ ಕುದ್ದು ಸ್ವಲ್ಪ ಬೇಯಬೇಕು ಇದು. ಸೊ ಆನಂತರ ನಾವೇನು ಜೀರಿಗೆ, ಚಿಲ್ಲಿ ಫ್ಲೇಕ್ಸು ಇದೆಲ್ಲ ಇಟ್ಕೊಂಡಿದ್ದೀವಿ, ಸೊ ಅದನ್ನು ಇದಕ್ಕೆ ಹಾಕಬೇಕಾಗತ್ತೆ. ಈಗ ನಾರ್ಮಲ್ ನೀವು ಎಷ್ಟಾದರೂ ಜೀರಿಗೆ ಹಾಕ್ಕೊಳ್ಳಿ, 2-3 ಸ್ಪೂನ್ ಆದರೂ ಹಾಕ್ಕೊಳ್ಬಹುದು. ಈ ಥರ ಹಾಕ್ಕೊಳ್ತಾ ಅದನ್ನು ತಿರುಗಬೇಕಾಗತ್ತೆ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ. 2-3 ಸ್ಪೂನ್ ಜೀರಿಗೆ ಹಾಕಿದ್ಮೇಲೆ ಇದು ಅಷ್ಟೇ, ಚಿಲ್ಲಿ ಫ್ಲೇಕ್ಸು ಕೂಡ ಒಂದು 2-3 ಸ್ಪೂನ್ ಹಾಕಬಹುದು. ಕ್ವಾಂಟಿಟಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಹಾಕಬೇಕು ಅನ್ನೋದು. ಉಪ್ಪು ಇದಕ್ಕೂ ಕೂಡ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಸಬ್ಬಕ್ಕಿ ಸಂಡಿಗೆ ಮಾಡಬೇಕು ಅಂದರೆ ಇದೊಂದು ಮೇಯ್ನ್ ಟಾಸ್ಕ್, ನಿಮಗೆ ಉಪ್ಪು
ಉಪ್ಪು ನೋಡಿ ಹಾಕಬೇಕು. ಮತ್ತು ಅಚ್ಕಾರದ ಪುಡಿ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಸೌಟಲ್ಲಿ ತಿರುಗ್ತಾ ಇರಬೇಕು. ಯಾಕಂದರೆ ತಳ ಅಂತೂ ಬೇಗನೆ ಹಿಡಿಯುತ್ತೆ ಇದು. ಸೊ ಹಾಗೆ ಬಿಡಬಾರ್ದು, ಅದೇ ಕುದೀಲಿ ಅಂತಲೂ ಬಿಡೋಕ್ಕೆ ಹೋಗಬಾರ್ದು. ಸೊ ನಾನು ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿ ಬೇಕನ್ನಿಸ್ತು ಮತ್ತೆ ಹಾಕ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸಂಡಿಗೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಈ ಥರ ರೆಡಿ ಮಾಡಿಕೊಂಡು ಅದು ಒಂದು ಕುದಿ ಬರೋದಕ್ಕೆ ಬಿಡಬೇಕು. ಅಂದರೆ ಇದು ಸ್ವಲ್ಪ ಗಂಜಿ ಥರ ತಿಕ್ಕ ಗಂಜಿ, ಅಂದರೆ ತೀರಾ ತಿಕ್ಕ ಗಂಜಿನೂ ಅಲ್ಲ, ಸ್ವಲ್ಪ ನೋಡಿಕೊಂಡು ನೀವು ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಈಗ ನಮ್ಮ ಚೆರ್ರಿಗೆ ರೈಸ್ ರೆಡಿಯಾಗಿದೆ. ವೆಜಿಟೇಬಲ್ಲು ಮತ್ತು ಅಂದರೆ ಇದರಲ್ಲಿ ಏನು ಜಾಸ್ತಿ ಹಾಕಿಲ್ಲ ನಾನು. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಮತ್ತು ಅನ್ನ ಮೊಟ್ಟೆನ ಹಾಕಿ ಬೇಯಿಸಿರೋ ಅಂಥದ್ದು. ಸೊ ಈಗ ಬಂದು ನೋಡಿ ಏನು ರುಬ್ಬಿದ್ದೀನಿ ಸಬ್ಬಕ್ಕಿ ನೆನೆಸಿರೋ ಅಂಥದ್ದು, ಈಗ ಅದನ್ನು ಕೂಡ ಸೇರಿಸ್ತಿದ್ದೀನಿ. ಸೊ ಈಗ ಗೊತ್ತಾಗ್ತಿದೆ ಅಲ್ಲ, ಇದು ಎರಡನೇ ಮೆಥಡ್ ಅಂತ. ಅಂದರೆ ಇದೇ ಥರ ಅಷ್ಟೇ, ಏನೂ ಚೇಂಜಸ್ ಇಲ್ಲ. ಅದರಲ್ಲಿ ರುಬ್ಬಿ ಹಾಕಿರಲಿಲ್ಲ, ಇಲ್ಲಿ ರುಬ್ಬಿ ಹಾಕ್ತಿದ್ದೀನಿ. ಜೊತೆಗೆ ಇಲ್ಲಿ ಗ್ರೀನ್ ಚಿಲ್ಲಿ ಏನಿದೆ ಅದರದ್ದು ಪೇಸ್ಟ್ ಹಾಕಿಲ್ಲ ನಾನು ರುಬ್ಬಿರೋ ಅಂಥದ್ದು. ಇಲ್ಲಿ ಬರೀ ಅಚ್ಕಾರದ ಪುಡಿ ಮಾತ್ರ ಹಾಕಿದ್ದೀನಿ. ಸೊ ನೀರ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಅದು ಕುದೀತಾ ನಿಮಗೆ ಗೊತ್ತಾಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ನೀವು ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ನಮ್ಮ ಚೆರ್ರಿ ಕೂಡ ವಿಡಿಯೋದಲ್ಲಿ ಇರೋದ್ರಿಂದ ಅವಳು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ತುಂಬ ರೆಡ್ ಆಗಿದೆ, ಯಾಕಂದರೆ ಗ್ರೂಮಿಂಗಿಗೆ ಅಂತ ಕರ್ಕೊಂಡು ಹೋದಾಗ ಸೊ ಅಲ್ಲಿ ಒಂದು ಸ್ವಲ್ಪ ಹೇಟ್ ಆಗಿದೆ ಅವಳಿಗೆ. ಸೊ ಫುಲ್ ಕಂಪ್ಲೀಟ್ ರೆಡ್ ಆಗಿತ್ತು. ಸೊ ಕಣ್ಣಿನ ಔಷಧಿನೂ ಕೊಟ್ಟಿದ್ದರು. ಸೊ ಅದರಿಂದ ಈಗ ಪರವಾಗಿಲ್ಲ, ಒಂದು ಆಲ್ಮೋಸ್ಟ್ ರೆಡ್ನೆಸ್ ಅನ್ನೋದು ಕಡಿಮೆ ಆಗಿದೆ. ಈಗ ಅವಳಿಗೆ ಫುಡ್ಡೆಲ್ಲ ರೆಡಿ ಮಾಡಿ ಅವಳಿಗೂ ಕೊಡಬೇಕಿತ್ತು, ಕೊಟ್ಟಾಯಿತು. ಬಿಸಿ ಇದ್ದಂಗೆ ಅದನ್ನು ಇದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಬೇಕು. ಈಗ ತೀರಾ ಸ್ವಲ್ಪ ತಣ್ಣಗಾಗ್ತಿದೆ ಅಂದಿಟ್ಟಿಗೆ ತಕ್ಷಣ ಅದು ಸಬ್ಬಕ್ಕಿ ಗಂಜಿ ಏನಿದೆ ಅದು ಥಿಕ್ನೆಸ್ ಬಂದುಬಿಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.